ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ತ್ರಿವರ್ಣ ತ್ರಿಕೋನ ಚರ್ಚೆ. ಸ್ನೇಹಿತರೆ, ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿ ನಾವು ಬಹಳ ವಿವರವಾದಂತಹ ಒಂದು ಚರ್ಚೆಯನ್ನು ಆರಂಭಿಸಿದ್ದೇವೆ. ಈ ಚರ್ಚೆಯಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಕರ್ನಾಟಕದ ಮಾಜಿ ಚುನಾವಣಾ ಆಯುಕ್ತರಾಗಿರುವಂತಹ PN ಶ್ರೀನಿವಾಸಾಚಾರಿ IAS ಮತ್ತು ಹಿರಿಯ ಪತ್ರಕರ್ತ ಔಟ್ಲುಕ್ ಪತ್ರಿಕೆಯ ಮಾಜಿ ಸಂಪಾದಕರಾದಂತಹ ಕೃಷ್ಣ ಪ್ರಸಾದ್. ನಮ್ಮ ನಿನ್ನೆಯ ಚರ್ಚೆಯಲ್ಲಿ ನಾವು ಚುನಾವಣಾ ಆಯೋಗ ಬಿಹಾರದಲ್ಲಿ ನಡೆಸ್ತಾ ಇರುವಂತಹ ಮತದಾರ ಪಟ್ಟಿಯ ಪರಿಷ್ಕರಣೆ SIR, ಅದರಲ್ಲಿರುವಂತಹ ಲೋಪದೋಷಗಳು ಮತ್ತು ಅದಕ್ಕೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ ತನ್ನ ಮಧ್ಯಂತರ ಆದೇಶದಲ್ಲಿ ಏನೆಲ್ಲ ಹೇಳಿದೆ ಅನ್ನೋದನ್ನ ಚರ್ಚೆ ಮಾಡಿದ್ವಿ. ಇದು ಆ ಚರ್ಚೆಯ ಎರಡನೇ ಭಾಗ. ಈ ಎರಡನೇ ಭಾಗದಲ್ಲಿ ನಾವು ಬಹಳ ಮುಖ್ಯವಾಗಿ ರಾಜ್ಯ ಮಟ್ಟದ ಚುನಾವಣಾ ಅಧಿಕಾರಿಗಳು ಏನು ಮಾಡಬೇಕು, ರಾಜ್ಯ ಚುನಾವಣಾ ಆಯೋಗ ಅಂತ ಇದೆಯಲ್ಲ, ಕಮಿಷನ್ ಅಂತ ಇದೆಯಲ್ಲ, ಅದು ಏನು ಮಾಡಬೇಕು, ಅವರಿಗೆ ಅದು ಶಾಸನಬದ್ಧ ಸಂಸ್ಥೆಯ ಮತ್ತು ಅವರು ತಮ್ಮದೇ ಆದಂತಹ ಪ್ರತ್ಯೇಕವಾದಂತಹ ಮತದಾರ ಪಟ್ಟಿಯನ್ನು ತಯಾರಿಸಲಿಕ್ಕೆ ಈಗ ಹೊರಟಿದ್ದಾರ ಮುಂತಾದಂತಹ ವಿಷಯಗಳಿಗೆ ಸಂಬಂಧಿಸಿ ಈ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ಈಗ ರಾಜ್ಯ ಆಯೋಗ ಇದೆಯಲ್ಲ, ನೀವು ಹೇಳ್ತಾ ಇರೋದಾಗಿದ್ರೆ ಅದೊಂದು ಇಂಪ್ಲಿಮೆಂಟೇಷನ್ ಏಜೆನ್ಸಿ ಮಾತ್ರ ಅಂತ ಹೇಳಿ, ಕೇಂದ್ರ ಚುನಾವಣಾ ಆಯೋಗ ಏನು ಹೇಳ್ತದೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂತದ್ದು ಮಾತ್ರ ಅಂತ ಹೇಳಿ, ಅಥವಾ ಅದಕ್ಕೆ ಅದರದ್ದೇ ಆದಂತಹ ಅಧಿಕಾರ ಇಲ್ವಾ? ಇಂಪ್ಲಿಮೆಂಟೇಷನ್ ಮಾಡುವ ಅಧಿಕಾರಿಗಳು ಇರ್ತಾವಲ್ಲ ಅದಕ್ಕೆ. ಚೀಫ್ ಎಲೆಕ್ಟ್ರಲ್ ಆಫೀಸರ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಇನ್ಸ್ಟ್ರಕ್ಷನ್ ತಗೊಳ್ತಾರೆ. ಅವರು ಅಸೆಂಬ್ಲಿ ಎಲೆಕ್ಷನ್, ಪಾರ್ಲಿಮೆಂಟ್ ಎಲೆಕ್ಷನ್ ಇದರ ಇನ್ಚಾರ್ಜ್ ಇರ್ತದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಲ್ಲಾ ಲೋಕಲ್ ಬಾಡೀಸ್, ಅದು ಟೂ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಇಸ್ ಇಂಡಿಪೆಂಡೆಂಟ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇಲ್ಲಿ ಒಂದು ಈಗಾಗಲೇ ಹೇಳಿದ ಹಾಗೆ ಇದು ಒಂದೇ ಈ ಎಲೆಕ್ಟ್ರಲ್ ರೋಲ್ ಇಂದಾನೇ ಅನುಮಾನ ಬಂದು ಆಗಿರ್ತಕ್ಕಂಥ ಇಶ್ಯೂ ಅಲ್ಲ. ಇದಕ್ಕೆ ತುಂಬಾ ದೊಡ್ಡ ಹಿನ್ನೆಲೆ. ಈ ಹಿಂದೆ ಆಯೋಗ ಚುನಾವಣೆ ನಡೆಸುವ ಕ್ರಿಯೆಯಲ್ಲಿ ಎಲ್ಲೋ ಒಂದು ಕಡೆ ವಾಲಿದೆ ಅಂತಕ್ಕಂತ ಸಂಶಯ, ಇವೆಲ್ಲ ಒಟ್ಟಾರೆ ಬಂದು ಈ ಒಂದು ಸಮಸ್ಯೆ ಬಂದಿದೆ ಅಂತ ನಾನು ಅನ್ಕೊಳ್ತೀನಿ. ಆದ್ರೆ ಕರ್ನಾಟಕದ ಎಲೆಕ್ಷನ್ ಎರಡು ಹಂತಗಳಲ್ಲಿ ನಡೀತದೆ. ಒಂದು ಕಾಲದಲ್ಲಿ ಇಡೀ ದೇಶದ ಎಲೆಕ್ಷನ್ ಅನ್ನೆಲ್ಲ ಒಂದೇ ಹಂತದಲ್ಲಿ ಆಯೋಗಗಳೆಲ್ಲ ಮಾಡಿ ಮುಗಿಸಿರೋದು ನಮ್ಮ ಕಣ್ಣು ಮುಂದೆನೆ ಇದೆ, ಇಡೀ ದೇಶದ್ದು. ಈಗ ನೋಡಿದ್ರೆ ಒಂದೇ ರಾಜ್ಯದಲ್ಲಿ 6 ಹಂತ 7 ಹಂತ, ಇನ್ಯಾವುದೋ ರಾಜ್ಯದ ಜೊತೆಗೆ ಈ ರಾಜ್ಯವನ್ನು ಸೇರಿಸೋದು, ಇದು ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಇಂಥ ನಿರ್ಣಯಗಳಿಂದಲೇ ಕೆಲವು ಪ್ರಶ್ನೆಗಳು ನಮ್ಮಂತವರು ಕೂಡ ಹುಟ್ಕೊಂಡಿದ್ದಾವೆ. ಈಗ ಅದರಲ್ಲೂ ಮುಖ್ಯವಾಗಿ ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒರಿಸ್ಸಾ ರಾಜ್ಯದಲ್ಲಿ ಎಷ್ಟು ಹಂತಗಳಲ್ಲಿ ಚುನಾವಣೆ ಆಯ್ತು ಅಂತ. ಅದಕ್ಕೆ ಏನ್ ಕಾರಣ? ಒರಿಸ್ಸಾದಲ್ಲಿ ಯಾವುದೇ ಚುನಾವಣಾ ಸಮಯದಲ್ಲಿ ಹಿಂಸಾಚಾರ ಆಗಿದ್ದ ಬಗ್ಗೆ ನಾವು ಕೇಳಿಲ್ಲ. ಆದ್ರೂ ಅಲ್ಲಿ ಕೂಡ ಇಂತಹ ಹಲವು ನಿರ್ಣಯಗಳಿಂದ, ಅಥವಾ ಇನ್ನೊಂದು ಅಂಶ, ಈ ಹಿಂದೆ ಚುನಾವಣೆ ಹರಿಯಾಣ. ಒಂದು ನಿಮಿಷ ಸರ್, ಏನೋ ಕೃಷ್ಣ ಪ್ರಸಾದ್ ವಾಂಟ್ ಟು ಇಂಟರ್ಫಿಯರ್. ಇಲ್ಲ, ನಾನು ಐ ಜಸ್ಟ್ ವಾಂಟೆಡ್ ಟು ಆಡ್ ಟು ವಾಟ್ ಮಿಸ್ಟರ್ ಶ್ರೀನಿವಾಸಾಚಾರಿ ಸೆಡ್. ಯಾತಕ್ಕೆ ಈ 4-5 ಹಂತದಲ್ಲಿ ಕೆಲವು ಎಲೆಕ್ಷನ್ ನಡೆಯುತ್ತೆ ಅಂತ ನನಗನ್ಸುತ್ತೆ ರಾಹುಲ್ ಗಾಂಧಿ ಅವರು ಅದನ್ನ ಪ್ರೂವ್ ಮಾಡಿದ್ದಾರೆ ಒಂಥರ ಅಂತ ಅನ್ಸುತ್ತೆ. ಯಾಕೆಂದ್ರೆ ದಿ ಸೇಮ್ ವೋಟರ್ಸ್ ಆರ್ ಗೋಯಿಂಗ್ ಅರೌಂಡ್ ಫ್ರಮ್ ಸ್ಟೇಟ್ ಟು ಸ್ಟೇಟ್ ಆರ್ ವಿತ್ ಇನ್ ದಿ ಸ್ಟೇಟ್. ಈ ಕೆಲವು ವೋಟರ್ಗಳಿಗೆ 3, 4, 5, 6, 7 ವೋಟರ್ ID ಇರುವಾಗ ಅವರು ಒಂದ್ ರಾಜ್ಯದಿಂದ ಇನ್ನೊಂದು ರಾಜ್ಯ ಅಥವಾ ಒಂದ್ ರಾಜ್ಯದಲ್ಲಿ ಇನ್ನೊಂದು ಕಡೆಗೆ ಹೋಗಿ ವೋಟ್ ಮಾಡೋ ಒಂದು ಪದ್ಧತಿ ಏನಿದೆ, ವಾಟ್ ವಿ ಆರ್ ಸೀಯಿಂಗ್ ಐ ಥಿಂಕ್ ಇಸ್ ಒನ್ ಆಫ್ ದಿ ಥಿಂಗ್ಸ್ ವಿಚ್ ಇಸ್ ಆಬ್ವಿಯಸ್. ಸಾರಿ. ಈಗ ಕರ್ನಾಟಕದ ಎಲೆಕ್ಷನ್ ನಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ವೋಟ್ ಮಾಡಿದ ಅದೇ ವೋಟರು ಇನ್ನೊಂದು ಕಾರ್ಡ್ ತಗೊಂಡು ಉತ್ತರ ಕರ್ನಾಟಕಕ್ಕೆ ಹೋಗಿ ವೋಟ್ ಮಾಡ್ತಾನೆ. ಈ ತರದ್ದು ಒಂದು ಮೂವ್ಮೆಂಟಿಗೂ ಕೂಡ ಅನುಕೂಲ ಆಗೋ ತರ ಏನೋ ಪ್ಲಾನ್ ಇದೆಯೇನೋ ಅಂತ. ಎಸ್ ಸರ್, ನೀವು ಕಂಟಿನ್ಯೂ ಮಾಡಿ ಸರ್. ಅಲ್ಲ, ಅಂತ ಅನುಮಾನಗಳಿಗೆ ಖಂಡಿತವಾಗಿಯೂ ಇಲ್ಲಿ ಸ್ಕೋಪ್ ಇದೆ. ನಾನು 2-3 ತರದಲ್ಲಿ ನನ್ನನ್ನು ನಾನೇ ಪ್ರಶ್ನಿಸ್ಕೊಳ್ತಾ ಇದ್ದೆ. 7.96 ಕೋಟಿ ಇರುವ ಜನಸಂಖ್ಯೆಯಲ್ಲಿ 65 ಲಕ್ಷ ತೆಗೆದಿದ್ದಾರೆ. ಆ 65 ಲಕ್ಷದಲ್ಲಿ ಇವರು 65 ಲಕ್ಷನೂ ಹಿಂದಿನ ಚುನಾವಣೆಯಲ್ಲಿ ಮತದಾನ ಮಾಡ್ಲಿಕ್ಕೆ ಹೋಗದೆ ಇರ್ಬೋದು, ನಂಬರ್ 1. ನಂಬರ್ 2, ಅವ್ರು ಹೋಗಿದ್ರು ಕೂಡ ಅವ್ರಿಗೆ ಯಾವ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ ಅಂತ ನಮಗ್ ಗೊತ್ತಿಲ್ಲ. ಇವೆಲ್ಲ ಇರುತ್ತೆ. ಆದರೆ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ಮುಂದೆ ವಾದಿಸಿದ ಶೈಲಿ ಇದೆಯಲ್ಲ, ಪಾರದರ್ಶಕತೆ ಅಲ್ಲ, ಇದು ಪ್ರವೇಶಿ ಅನ್ನೋದಿದೆಯಲ್ಲ, ನಿಜವಾಗ್ಲೂ ತುಂಬಾ ಹಾಸ್ಯಾಸ್ಪದ ಅಂತ ನನ್ಗೆ ಹಾಸ್ಯಾಸ್ಪದ. ಜನರಿಗೆ ಮುಖ್ಯವಾಗಿ ಚುನಾವಣಾ ಅಂದ್ರೆ ಪಾರದರ್ಶಕತೆ ಬರ್ಬೇಕು, ಎಲ್ಲರಿಗೂ ಗೊತ್ತಾಗ್ಬೇಕು, ಏನ್ ನಡೀತಾ ಇದೆ ಅಂತ ಆಗ್ಬೇಕು. ನಾನ್ ಮೊದ್ಲೇ ಹೇಳಿದಾಗೆ ಯಾರು ಯಾರಿಗೆ ವೋಟ್ ಹಾಕಿದ್ದಾರೆ ಅನ್ನೋದು ಒಂದು ಬಿಟ್ರೆ
ಉಳಿದಿದ್ದೆಲ್ಲ ಎಲ್ಲರಿಗೂ ಗೊತ್ತಾಗ್ಬೇಕು. ಒಬ್ಬ ಕ್ಯಾಂಡಿಡೇಟ್ ಯಾರು, ಕ್ಯಾಂಡಿಡೇಟ್ ಆಸ್ತಿ ಎಷ್ಟು, ಅವ್ರ ಮೇಲೆ ಎಷ್ಟು ಕ್ರಿಮಿನಲ್ ಕೇಸುಗಳಿದ್ದಾವೆ. ಒಂದು ವಿಷಯ ಎಲ್ರೂ ಹೈಲೈಟ್ ಮಾಡ್ತಾ ಇರೋದು ಒಂದಿದೆ, ನಮ್ಗೆಲ್ಲರಿಗೂ ಅದೇನೋ ಓಪನ್ ಸೀಕ್ರೆಟ್ ಅನ್ನೋ ತರ. ಚುನಾವಣಾ ಖರ್ಚು ಎಷ್ಟು ಮಾಡ್ಬೇಕು ಅನ್ನೋದೊಂದು ಸೀಲಿಂಗ್ ಲಿಮಿಟ್ ಇದೆ. ಅದು ನಮ್ಮನ್ನೇ ನಾವು ಪ್ರಶ್ನಿಸ್ಕೊಂಡ್ರೆ ಯಾವ್ಯಾವ ಅಭ್ಯರ್ಥಿ ಎಷ್ಟು ಖರ್ಚು ಮಾಡಿದ್ದಾರೆ ಅಂದ್ರೆ ಅಲ್ಲಿ ಬಟ್ ಇಲ್ಲಿ ನಾನು ಮೊದಲೇ ಹೇಳಿದೆ, ಮೊದಲ ಬಾರಿಗೆ ಒಂದು ಮತದಾರ ಹಿಂದೆ ತುಂಬಾ ರುಟೀನ್ ಆಗಿ ನಡ್ಕೊಂಡು ಹೋಗ್ತಾ ಇತ್ತು. ನನಗ್ ಗೊತ್ತಿದೆ, ಎಲ್ಲೋ ಆಂಟಿ ಡೇಟಾ ಹಾಕಿ ಅಬ್ಜೆಕ್ಷನ್ ಕರೆದು ಪಬ್ಲಿಷ್ ಮಾಡಿರೋ ಘಟನೆಗಳು ಉಂಟು. ಯಾಕಂದ್ರೆ ಯಾರು ಅದನ್ನ ನೋಡ್ತಾ ಇರ್ಲಿಲ್ಲ. ನೀವು ಪಂಚಾಯತಿ ಆಫೀಸ್ ಅಲ್ಲಿ ನೋಡಿ, ಈಗ ಪೋಲಿಂಗ್ ಬೂತ್ ಅಲ್ಲಿ ಕೂಡ ಹಾಕ್ಬೇಕಿದು. ನೀವು ಪ್ರಾವಿಷನಲ್ ಲಿಸ್ಟ್ ಏನಿದೆ ಆಯಾ ಪೋಲಿಂಗ್ ಬೂತ್ ಅಲ್ಲಿ ಕೂಡ ಹಾಕ್ಬೇಕು. ಅಲ್ಲಿ ಹಾಕಿ ಅಲ್ಲೇ ಅಬ್ಜೆಕ್ಷನ್ ಊರವರೆಲ್ಲ ನೋಡಿ, ಅರೆ ನಮ್ಮ ಊರಲ್ಲಿ ಇಲ್ಲದೆ ಇರೋದು ಒಂದು 10 ಹೆಸರು ಇಲ್ಲಿದೆ, ಅಥವಾ ಅವನು ಸತ್ತೋದ 4 ಹೆಸರಿದ್ರು ಒಳಗಿದೆ, ನಾನಿನ್ನೂ ಬೇರೆ ಊರಿಗೆ ಹೋಗಿಲ್ಲ, ಇಲ್ಲೇ ಇದ್ದೀನಿ, ನಾನು ಆಚೆ ಹೋಗಿದ್ದೀನಿ ಅಂತ ತೆಗೆದಿದ್ದಾರೆ. ಇವೆಲ್ಲ ಅವ್ರು ಫಸ್ಟ್ ಪ್ರಾವಿಷನಲ್ ಲಿಸ್ಟ್ ಮಾಡುವಾಗ ಯಾರ್ಯಾರು ಡಿಲೀಟ್ ಆಗ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಅಂತ ಡಿಲೀಟೆಡ್ ಅಂತ ತೋರಿಸ್ತಾರೆ, ಅಲ್ಲಿ ಕಾರಣಕ್ಕೆ ಅಂತ ತೋರಿಸಿರಲ್ಲ. ಯಾಕಂದ್ರೆ ಮತ್ತೆ ನೋಟಿಸ್ ಬರುತ್ತೆ ಡಿಲೀಟ್ ಆದವನಿಗೆ, ಅವಾಗ ಅವನು ಪ್ರೂವ್ ಮಾಡ್ಕೋಬೇಕು ನಾನು ಇಲ್ಲಿದ್ದೀನಿ ಅಂತ. ಆಕ್ಚುಲಿ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಆದ್ಮೇಲೂ ಕೂಡ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಅಪೀಲ್ ಹಾಕೋಕ್ ಕೂಡ ಪ್ರಾವಿಷನ್ ಇದೆ. ಬಟ್ ಅಷ್ಟು ಪ್ರಾಸೆಸ್ ಗಳು ನಡೆದಿಲ್ಲ, ಇನ್ನೂ ನಡೆಯುವ ಹಂತ. ಬಟ್ ಇವ್ರು ಭಾರಿ ರಿಜಿಡ್ ಆಗಿ ನಾವು ಮಾಡಿರೋದೆಲ್ಲ ಸರಿ ಅಂತಕ್ಕಂಥದ್ದು. ಹಲವು ಲಕ್ಷ ಜನ ಈ ಎಲೆಕ್ಟ್ರಲ್ ರೋಲ್ ತಯಾರು ಮಾಡುವ ಪ್ರೋಸೆಸ್ ಅಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವ್ರೆಲ್ಲರ ಪರವಾಗಿ ನಾವು ಎಲ್ಲಾ ಸರಿ ಮಾಡಿದ್ದೀವಿ ಅಂತ ಆರ್ಗ್ಯುಮೆಂಟ್ ಒಂದು ಹೇಳ್ಬಹುದಿತ್ತು, ತಪ್ಪುಗಳಾಗಿದ್ರೆ ನಾವು ಸರಿಪಡಿಸ್ಕೊಳ್ತೀವಿ ಅಂತ ನನ್ನ ದೃಷ್ಟಿಯಲ್ಲಿ ಹಾಗೆ ಅನಿಸ್ತದೆ. ಆದ್ರೆ ಇಲ್ಲ, ನಾವೆಲ್ಲಾ ಸರಿ ಮಾಡಿದ್ದೀವಿ, ನಾವು ಮಾಡಿರೋದು ಕರೆಕ್ಟ್, ನಮಗೆ ಫುಲ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ. ಇದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಇದು ವಿತಂಡವಾದವೇನೋ ಅಂತ ಅನಿಸ್ತು ನನಗೆ. ಎಸ್, ಅಂದ್ರೆ ಬಹಳ ಸ್ಪಷ್ಟವಾಗಿ ನಮಗೆ ಈ ಎಲ್ಲಾ ವಿದ್ಯಮಾನಗಳನ್ನ ಗಮನಿಸಿದಾಗ ಗೊತ್ತಾಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಚುನಾವಣಾ ಆಯೋಗ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂಥದ್ದು ಒಂದು ಅನುಮಾನ ಬಹಳ ದಟ್ಟವಾಗಿದೆ. ಮತ್ತು ಅದು ಬಹಳ ಸ್ಪಷ್ಟ ಕೂಡ, ಅದು ಅನುಮಾನ ಅಲ್ಲ, ಅದು ನಿಜ ಅಂತ ಕೂಡ ನಮ್ಗೆ ಅನ್ಸ್ಲಿಕ್ಕೆ ಶುರುವಾಗಿದೆ ನಮಗೆ. ಎರಡನೇದು, ಒಬ್ಬ ಮತದಾರ. ಈಗ ರಾಜಕೀಯ ಪಕ್ಷಗಳು ಬೇರೆ ಬೇರೆ ತರ ನಮ್ಮ ವೋಟರ್ ಯಾರು ಅಂತ ಹೇಳಿ ಪಟ್ಟಿ ಇಟ್ಕೊಂಡು ಹೋಗಿ ಮನೆ ಮನೆಗೆ ಹೋಗ್ತದೆ, ಅದು ಬೇರೆ ವಿಚಾರ. ನಂತರದ ಒಬ್ಬ ಸಾಮಾನ್ಯ ಮತದಾರ, ಈ ಮತದಾರ ಏನ್ ಮಾಡ್ಬೇಕು? ಈಗ ನಾಳೆ ಬ್ಯಾಂಗ್ಳೂರ್ ಕಾರ್ಪೊರೇಷನ್ ಎಲೆಕ್ಷನ್ ಬರುತ್ತೆ, ಏನ್ ಹತ್ರದಲ್ಲೇ ಇದೆ. ಲೋಕಲ್ ಬಾಡಿ ಎಲೆಕ್ಷನ್ಗಳು ನಡಿಬೇಕಾಗಿದೆ ಕರ್ನಾಟಕದಲ್ಲಿ. ಮತದಾರ ಏನ್ ಮಾಡ್ಬೇಕು ಸರ್? ಈ ತರ ಪಟ್ಟಿನಲ್ಲಿ ಇದಾದಾಗ ಅವನಿಗೆ ಸರಿಯಾದಂತಹ ಗೈಡೆನ್ಸ್ ಕೂಡ ಇಲ್ಲದಿರುವಂತಹ ಪರಿಸ್ಥಿತಿ ಇದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಈಗ ಮೊದಲೆಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ, ಪ್ರತಿ ರಾಜಕೀಯ ಪಕ್ಷಗಳು, ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲ ಮನೆ ಮನೆಗೆ ಹೋಗಿ ಚೀಟಿ ಕೊಟ್ಟು ಮತದಾರ ಪಟ್ಟಿನಲ್ಲಿ ಅವರ ಹೆಸರಿರೋದನ್ನ ಕನ್ಫರ್ಮ್ ಮಾಡ್ತಾ ಇದ್ರು. ಬ್ಯಾಂಗ್ಳೂರು ಸೆಂಟ್ರಲ್ ನ ಪರಿಸ್ಥಿತಿ ನೋಡಿದ್ರೆ ಕೆಪಿ, ಅಲ್ಲಿ ಏನು ಇವರು BLAಗಳು ಇರ್ಲೇ ಇಲ್ವೋ ಹಾಗಿದ್ರೆ ಕಾಂಗ್ರೆಸ್ ಪಕ್ಷದ್ದು 1,06,000 ಮತದಾರರು ಅಲ್ಲಿ ಈ ತರದ ನಕಲಿ ವಿಧಾನಗಳಿಂದ ಪ್ರವೇಶ ಪಡೆದಿದ್ದಾರೆ ಅನ್ನೋದು ಅಲ್ಲಿದ್ದಂತಹ ಕಾಂಗ್ರೆಸ್ ಅಭ್ಯರ್ಥಿಯ BLAಗಳಿಗೆ, ಬೂತ್ ಲೆವೆಲ್ ಆಕ್ಟಿವಿಸ್ಟ್ಗಳಿಗೆ ಗೊತ್ತೇ ಆಗ್ಲಿಲ್ಲ. ಹಾಗಿದ್ರೆ ಈ ತರದ ಪರಿಸ್ಥಿತಿ ಇರುವಾಗ ನಾವು ಇಂಡಿಪೆಂಡೆಂಟ್ ಆಗಿ ಮತದಾರರು ಕೂಡ ಯಾವ ತರದ ಎಚ್ಚರಿಕೆಯನ್ನು ವಹಿಸಬೇಕು? ನಮ್ಮ ಹೆಸರು ಇಲ್ದಿದ್ದಾಗ ನಮ್ಗೆ ಗೊತ್ತಾಗೋದು ಹೇಗೆ? ಅದು ಮತದಾರರ ಪಟ್ಟಿ ನಿಮಗೆ ಸಿಗ್ಲಿಲ್ಲ ಅಂತ ಹೇಳಿ, ಆದ್ರೆ ಆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತದ್ದು ಕೂಡ ಆಗ್ಬೇಕಾದ ಕೆಲಸ ಇದೆ ಅಂತ ಹೇಳಿ ಅನಿಸ್ತಾ ಇದೆ ನನಗೆ, ಅಲ್ವಾ? ನಾನು ಈ ಹಿಂದಿನ ಚರ್ಚೆ ಸಮಯದಲ್ಲಿ ಒಂದು ವಿಷಯ ತಿಳಿಸಿದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮತ್ತು ನಮ್ಮ ಕಾನೂನುಗಳಲ್ಲಿ, ನಮ್ಮ ಪಂಚಾಯತ್ ಆಕ್ಟ್ ಆಗ್ಲಿ, ಮುನ್ಸಿಪಾಲಿಟೀಸ್ ಆಕ್ಟ್ ಆಗಲಿ, ಎಲೆಕ್ಟ್ರಲ್ ರೋಲ್ ಅನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ತಯಾರಿಸಿದ್ದಾರಲ್ಲ, ಅದನ್ನೇ ಬಳಸಿಕೊಂಡು ನಮ್ಮ ಚುನಾವಣೆಗಳನ್ನ ಮಾಡಬೇಕು ಅಂತ ಬರೆದಿದೆ. ಅಂದ್ರೆ ಬಹುಶಃ ಇನ್ನೊಂದ್ಸಲಿ ಯಾಕೆ ಎಲೆಕ್ಟ್ರಲ್ ರೋಲ್ ಮಾಡೋದು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಪರ್ಫೆಕ್ಟ್ ಆಗಿ ಮಾಡಿರ್ತಾರೆ, ಅದನ್ನೇ ಉಪಯೋಗಿಸ್ಕೋಬಹುದು. ಅದರ ಮೇಲೆ ನಮ್ಮ ವಾರ್ಡ್ಗಳು ಯಾವ ತರನೋ ಡಿಲಿಮಿಟೇಷನ್ ಮಾಡಿಕೊಂಡು ನಡೆಸ್ಕೋಬಹುದು, ಅದನ್ನೇ ಸ್ಪ್ಲಿಟ್ ಮಾಡಿ ಅನ್ನೋದು ಇತ್ತು ಇಲ್ಲಿವರೆಗೂ. ನನಗೆ ಇತ್ತೀಚೆಗೆ ಬಂದ ಮಾಹಿತಿ ಪ್ರಕಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು, ನೀವು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇಲ್ಲೇ ಅಲ್ಲ ಯಾವುದೇ ರಾಜ್ಯದಲ್ಲಿ ನಮ್ಮ ರೋಲ್ ಅನ್ನು ನೀವು ಉಪಯೋಗಿಸುವ ಹಾಗಿಲ್ಲ, ನೀವು ನಿಮ್ಮದೇ ಆದ ಒಂದು ರೋಲ್ ಮಾಡಿಕೊಳ್ಳಿ ಅಂತ ಹೇಳಿದಾರಂತೆ. ಈಗ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ತಮ್ಮ ಎಲೆಕ್ಟ್ರಲ್ ರೋಲ್ ಮಾಡುವ ಪ್ರಕ್ರಿಯೆಯನ್ನ ಈಗ ಪ್ರಾರಂಭಿಸಿಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೂ ಇಂಟ್ರೆಸ್ಟಿಂಗು, ಈ ಎಲೆಕ್ಷನ್ ಕಮಿಷನ್ ಅವರು, ನಾನು ಹೇಳ್ಬೇಕು, ಅದನ್ನ ಸ್ಪಷ್ಟೀಕರಣ ಪಡ್ಕೊಳ್ಬೇಕು. ನಾವು ಯಾವಾಗ ಬೇಕಾದ್ರೂ ನಮ್ಗೆ ಕರ್ನಾಟಕ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಲ್ಲಿ ನಮ್ದೇ ಆದಂತ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ಗಳಿರೋದು 2,500 ಅಷ್ಟೇ. ಉಳಿದಿದ್ದೆಲ್ಲ ನಾವು ಪ್ರತಿ ಚುನಾವಣಾ ಕಾಲದಲ್ಲಿ ಕೂಡ
ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಬಾರೋ ಮಾಡ್ತಾ ಇದ್ವಿ. ಅವ್ರು ಬೇರೆ ಬೇರೆ ಸ್ಟೇಟ್ಸ್ ಇಂದ ನಮ್ಗೆ ಅಲರ್ಟ್ ಮಾಡ್ತಾ ಇದ್ರು, ನಾವು ತಗೊಳ್ತಾ ಇದ್ವಿ. ಇತ್ತೀಚೆಗೆ ಅದನ್ನು ಕೂಡ ನಿಲ್ಸಿದ್ದಾರೆ. ನೀವು ನಿಮ್ಮದೇ ಆದಂತದನ್ನು ಮಾಡಿ, ನಿಮ್ಮ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಅನ್ನು ಮಾಡಿ. ಅಷ್ಟೇ ಅಲ್ಲ, ಅದರ ಮ್ಯಾನುಫ್ಯಾಕ್ಚರರ್ಸ್ ಏನಿದ್ದಾರೆ, ಒಂದ್ ಕಡೆ ಇಲ್ಲಿ ನಮ್ಮ BEL ಮತ್ತು ಹೈದರಾಬಾದ್ನ ECIL ಎರಡಿಗೆ ನೀವು ಆ ಸಿಮಿಲರ್ ಮಿಷನ್ಸ್ ಮಾಡಬಾರ್ದು. ಅವ್ರಿಗೆ ಲೆಟ್ ದೆಮ್ ಹ್ಯಾವ್ ದೇರ್ ಓನ್ ಕೈಂಡ್ ಆಫ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ಸ್ ಅಂತ. ಅದಕ್ಕೆ ನಾನು ಇದ್ದಾಗಲೇ ಅದಕ್ಕೊಂದು ಕಮಿಟಿ ಮಾಡಿ ಈಗೆಲ್ಲ ಫೈನಲೈಸ್ ಮಾಡಿದ್ದಾರೆ. ಅವ್ರು ಕೂಡ ಯಾವ ತರ EVM ಅದು ಎಲ್ಲೋ ಒಂದ್ ಕಡೆ ಒಂದು ಡಿಸ್ಟೆನ್ಸ್ ಬಿಲ್ಡ್ ಆಗ್ತಾ ಇದೆ. ನಮ್ಮದು ಬೇರೆ, ಅವ್ರದ್ದು ಬೇರೆ ಅಂತ. ಏನ್ ಕಾರಣ ನಮ್ಗೆ ಗೊತ್ತಿಲ್ಲ. ಆದ್ರೆ ಹಲವಾರು ಒಂದೊಂದು ಕಾಲದಲ್ಲಿ ಒಂದೊಂದ್ ತರ ಬದಲಾವಣೆಗಳು. ಬಟ್ ಒಂದು ವಿಷಯ ಅಂತೂ ತುಂಬಾ ಸ್ಪಷ್ಟವಾಗಿದೆ. ಒಂದು ಮತದಾರರ ಪಟ್ಟಿಯೇ ಇಷ್ಟೊಂದು ಚರ್ಚೆಗೆ, ವಿವಾದಕ್ಕೆ ಒಳಗಾಗ್ತಾ ಇರೋದು ನಿಜವಾಗ್ಲೂ ಒಂದು ಆರೋಗ್ಯಕರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉತ್ತಮ ಬೆಳವಣಿಗೆ ಇಲ್ಲ. ಇದು ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ನೋಡಿ ಕೃಷ್ಣ ಪ್ರಸಾದ್. ಆ ಕಡೆ ದೆಹಲಿನಲ್ಲಿ ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟ್ ಮಾಡಿ ಮುಗಿಸಿದ್ದಾರೆ. ಎಲ್ಲ ಕಡೆ ಅದು ಪ್ರಚಾರ ಆಗ್ತಾ ಇದೆ. ಮಧ್ಯಾಹ್ನದ ನಂತರ ಇಲ್ಲಿ HK ಪಾಟೀಲ್ ಅವರು ಪ್ರೆಸ್ ಮೀಟ್ ಕರೀತಾರೆ. ಸಚಿವ ಸಂಪುಟದ ಸಭೆಯಲ್ಲಿ ಏನ್ ನಡೀತು ಅನ್ನೋದನ್ನ ಪತ್ರಕರ್ತರಿಗೆ ಹೇಳ್ತಾರೆ. ಅದರಲ್ಲಿ ಅವರು ಒಂದು ಪಾಯಿಂಟ್ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ನಾವು ಏನು ಈಗ ಈ ಜಾತಿ ಗಣತಿ ಇದೆಯಲ್ಲ, ಸೋಶಿಯೋ ಎಜುಕೇಶನಲ್ ಗಣತಿ ಏನ್ ಮಾಡ್ಬೇಕಾಗಿದೆ, ಅದು ನವೆಂಬರ್ನಲ್ಲೂ ಅಕ್ಟೋಬರ್ನಲ್ಲೂ ನಾವು ಮಾಡ್ತೀವಲ್ಲ, ಇದಕ್ಕೆ ನಾವು ಕೇಂದ್ರ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯನ್ನ ಆಧಾರವಾಗಿ ಇಟ್ಕೊಂಡು ಈ ಗಣತಿಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಯಾರು? HK ಪಾಟೀಲ್. ಇದು ಆನ್ ರೆಕಾರ್ಡ್, ಪತ್ರಿಕೆಗಳಲ್ಲೆಲ್ಲ ಬಂದಿದೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ಸಚಿವ ಸಂಪುಟದಲ್ಲಿರೋರಿಗೆ ಇದ್ರ ಬಗ್ಗೆ ಸಂಬಂಧಿಸಿ ಸರಿಯಾದಂತ ಮಾಹಿತಿ ಇಲ್ಲ ಅಂತ ಅನಿಸ್ತದೆ ನನಗೆ. ಒಂದ್ ಕಡೆಯಿಂದ ಅವರ ವರಿಷ್ಠರು ಅಲ್ಲಿ ಡೆಲ್ಲಿನಲ್ಲಿ ಹೇಳ್ತಾ ಇದ್ದಾರೆ, ಈ ಪಟ್ಟಿ ಸರಿ ಇಲ್ಲ, ಒಂದು ಕ್ಷೇತ್ರದ ಲೆಕ್ಕ ನಾನು ಕೊಡ್ತಾ ಇದ್ದೀನಿ, ಇದು ಸುಮಾರು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ತರ ಆಗಿದೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅದೇ ಪಕ್ಷದ ವರಿಷ್ಠ ನಾಯಕರೊಬ್ಬರು ಹೇಳ್ತಾರೆ, ನಾವು ಜಾತಿ ಗಣತಿಯನ್ನ ಕೇಂದ್ರ ಚುನಾವಣಾ ಆಯೋಗ ನೀಡಿದ ಮತದಾರರ ಪಟ್ಟಿಯನ್ನು ಇಟ್ಕೊಂಡು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆ ಒಂದು ಗೊಂದಲ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಅಲ್ಲ ಗೊಂದಲ ಇರ್ಬೋದು, ಬಟ್ ಮೇ ಬಿ ಪತ್ತೆ ಹಿಡಿಯಕ್ಕೂ ಒಂದು ರೀತಿ ಇರ್ಬೋದು. ಇದು ಆ ಲಿಸ್ಟ್ ಅಲ್ಲಿ ಏನಾದ್ರು ತಪ್ಪಿದ್ಯಾ ಅಂತ ಐ ಡೋಂಟ್ ನೋ ಬಟ್ ನಾನು ಶ್ರೀನಿವಾಸಾಚಾರ್ಯ ಅವ್ರನ್ನ ಒಂದು ಪ್ರಶ್ನೆ ಕೇಳ್ಬೋದಾ ಸರ್? ನೀವು ವೆನ್ ಯು ಆರ್ ಎಟ್ ದಿ ಎಲೆಕ್ಷನ್ ಕಮಿಷನ್, ನಿಮ್ಮಲ್ಲಿ ವಾಟ್ ವಾಸ್ ದಿ ರೇಟ್ ಆಫ್ ಡಿಲೀಷನ್ ಆಫ್ ನೇಮ್ಸ್ ಇನ್ ಕರ್ನಾಟಕ? ವಾಟ್ ವಾಸ್ ಅಪ್ರಾಕ್ಸಿಮೇಟ್ಲಿ ದಿ ರೇಟ್? ಅಲ್ಲ, ನಾನು ಈಗಾಗ್ಲೇ ಹೇಳಿದೆ, ನಾವು ಯಾವಾಗ್ಲೂ ಇಂಡಿಪೆಂಡೆಂಟ್ ಆಗಿ ಎಲೆಕ್ಟ್ರಲ್ ರೋಲ್ ತಯಾರು ಮಾಡ್ಲಿಲ್ಲ. ಯಾಕಂದ್ರೆ ನಮ್ಮ ಕಾನೂನಲ್ಲೇನೆ ನೀವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲೆಕ್ಟ್ರಲ್ ರೋಲ್ ಯೂಸ್ ಮಾಡಿ ಅಂತ ಇರ್ತಿತ್ತು. ಇದು ಯಾರದೇ ಸೇರಿಸಿದ್ರು, ಅಕಸ್ಮಾತ್ ಆಗಿ ಹೆಚ್ಚುವರಿ ಸೇರಿಸಿದ್ರು, ನೀವು ಪೋಲಿಂಗ್ ಟೈಮ್ ಅಲ್ಲಿ ನಿಮ್ಮ ಏಜೆಂಟ್ಸ್ ಅಲರ್ಟ್ ಆಗಿದ್ರೆ ನೀವು ಅಲ್ಲಿ ಕೂಡ ಅವನಿಗೆ ಮತದಾನ ಮಾಡೋದನ್ನ ತಪ್ಪಿಸಬಹುದು. ಇದು ಎಲ್ಲೋ ಒಂದ್ ಕಡೆ ಇಷ್ಟು ಅನುಮಾನಗಳು ಬರೋದಕ್ಕೆ ಕಾರಣ ಏನೋ ನಡೆದಿದೆ ಅನ್ನೋತಕ್ಕಂತ ಒಂದು ಸಂಶಯ ಎಲ್ಲರಿಗೂ ಬರೋ ತರ ನಡವಳಿಕೆಗಳು ತೋರಿಸ್ತಾ ಇದ್ದಾವೆ. ಅದು ತುಂಬಾ ಮುಖ್ಯ. ಅದರಲ್ಲೂ ಈಗ ಸ್ಪಷ್ಟವಾಗಿ ಯಾರು ಮೃತರಾಗಿದ್ದಾರೆ ಅನ್ನೋರೇ ಅಷ್ಟು ಜನ ಬಂದು ಸುಪ್ರೀಂ ಕೋರ್ಟ್ ಮುಂದೆ ನಿಲ್ತಾರೆ ಅಂದ್ರೆ ಇದು ನಿಜವಾಗ್ಲೂ ಪ್ರಶ್ನಿಸ್ಬೇಕಾದಂತ ವಿಷಯ. ಆದ್ರೆ ಯಾತಿಕ ಪ್ರಶ್ನೆ ಕೇಳಿದೆ ಅಂದ್ರೆ, ನಾವು ಇಲ್ಲಿ ಬರೀ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಲ್ಲಿ ನಾವು ಬರೀ ಡಿಲೀಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವ್ ಒಂದ್ ಗಮನ ಇಟ್ಕೋಬೇಕು. 1 lakh block level officers have gone across Bihar. Apparently ನಾನು ಯೋಗೇಂದ್ರ ಯಾದವ್ ಅವ್ರನ್ನ ಕೇಳ್ತಾ ಇದ್ದೆ, ಒಂದು ಹೆಸರನ್ನು ಆಡ್ ಮಾಡಿಲ್ವಂತೆ, ಒಂದು ಹೆಸರನ್ನು. So forget deletion. Not a single new name has been added in any constituency in any part of Bihar. And namge therefore, ಇದು ಬಹಳ ಸ್ಪಷ್ಟ ಇದೆ ಕೃಷ್ಣ ಪ್ರಸಾದ್. 2022 ತನಕ ವರ್ಷಕ್ಕೊಂದು ಸಲಿ ಈ ಇಂಟೆನ್ಸಿವ್ ರಿವಿಷನ್ ನಡೀತಾ ಇತ್ತು. ಆಸ್ ಆನ್ January 1st of the particular year ಆ ಇಂಟೆನ್ಸಿವ್ ಲಿಸ್ಟ್ ನ ಪಬ್ಲಿಷ್ ಮಾಡ್ತಾ ಇದ್ರು. ಇವರು 2022 ಅಲ್ಲಿ ಒಂದು ಅಮೆಂಡ್ಮೆಂಟ್ ಮಾಡಿ ಅಂತ ಅಡಿಷನ್ಸ್ ಅನ್ನ ಈಚ್ ಕ್ವಾರ್ಟರ್ ಮಾಡ್ತಾ ಇದ್ದಾರೆ. ಈಚ್ ಕ್ವಾರ್ಟರ್ ಅಂದ್ರೆ ಒಂದು April 1st ಗೊಂದು, July 1st ಗೊಂದು ಮಾಡಿದ್ದಾರೆ. ಅಥವಾ July 1st ಅಲ್ಲೇ ಇದನ್ನ ಆಡ್ ಮಾಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದ್ರೂ
ಅಡಿಷನ್ನೇ ಇಲ್ಲ ಅನ್ನೋದಂತೂ ಯಾರು ನಂಬತಕ್ಕಂಥದ್ದಲ್ಲ. ಅದು ಯಾಕೆ ಅಡಿಷನ್ ಮಾಡಿಲ್ಲ ಅಥವಾ ಅವ್ರ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಹೋದವರು ಎಲೆಕ್ಷನ್ ಕಮಿಷನ್ ಹೇಳಿರೋದಿಲ್ಲ ನೀವು ಬರೀ ಡಿಲಿಷನ್ನೇ ಮಾಡ್ಕೊಂಡ್ ಬನ್ನಿ, ಅಡಿಷನ್ ಇಲ್ಲ ಅಂತ. ಯಾರೋ ಏನೋ ಎಲ್ಲೋ ಆಗಿದೆ ಅನ್ನೋ ಸ್ಪಷ್ಟ. ನಿಜವಾಗ್ಲೂ ಅಡಿಷನ್ ಆಗಿಲ್ಲ ಅಂದ್ರೆ ಇಟ್ ಬಿಕಮ್ಸ್ ಎ ಸ್ಕ್ಯಾಮ್. ನಿಜವಾಗ್ಲೂ ಅಡಿಷನ್ ಆಗಿಲ್ಲ. ಕೃಷ್ಣ ಪ್ರಸಾದ್ ಅವರು ಹೇಳಿದ್ದು ನನಗೆ ಸರಿ ಅಂತ ಹೇಳಿ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಮೊದಲು ಚುನಾವಣಾ ಆಯೋಗದ ಆಯುಕ್ತರನ್ನ ನೇಮಿಸುವಂತಹ ಸಮಿತಿನಲ್ಲಿ ಇದ್ದಿದ್ದು ಪ್ರಧಾನ ಮಂತ್ರಿಗಳು, ಪ್ರತಿಪಕ್ಷ ನಾಯಕರು, ಲೋಕಸಭೆಯ ಪ್ರತಿಪಕ್ಷ ನಾಯಕರು ಮತ್ತು ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್. ಈ 3 ಮಂದಿಯ ಸಮಿತಿ ಇತ್ತು. ಈ 3 ಮಂದಿಯ ಸಮಿತಿಯನ್ನ ತಪ್ಪಿಸಿ ಮೋದಿ ಸರ್ಕಾರದವರು ಬಹಳ ಸ್ಪಷ್ಟವಾಗಿ ಅಲ್ಲಿ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಅನ್ನ ಆ ಸಮಿತಿಯಿಂದ ತೆಗೆದು ಈ ಸಮಿತಿಯನ್ನ ರೀಕನ್ಸ್ಟಿಟ್ಯೂಟ್ ಮಾಡಿದ್ರು. ಅದರಲ್ಲಿ ಈಗ ಇರುವಂತಹದ್ದು ಕೇಂದ್ರ ಚುನಾವಣಾ ಆಯುಕ್ತರನ್ನ ನೇಮಿಸುವಂತಹ ಸಮಿತಿನಲ್ಲಿ ಈಗ ಇರುವಂತಹದ್ದು ಪ್ರಧಾನ ಮಂತ್ರಿಗಳು, ಆಮೇಲೆ ಅಲ್ಲಿ ಪ್ರೊವಿಷನ್ ಏನಿದೆ ಅವರ ಸಂಪುಟದ ಯಾವ್ದಾದ್ರು ಒಬ್ಬರು ಸಚಿವರು ಅಂತ ಇದೆ ಅಲ್ಲಿ ಪ್ರೊವಿಷನ್ ಇವ್ರು ಮಾಡಿರೋದ್ರಲ್ಲಿ, ಮತ್ತು ಪ್ರತಿಪಕ್ಷ ನಾಯಕರು ಅಂತ. ಈಗ ಅವರು ಅಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸೇರಿಸ್ಕೊಂಡಿದ್ದಾರೆ. ಈಗ ಕೇಂದ್ರ ಚುನಾವಣಾ ಮುಖ್ಯ ಆಯುಕ್ತರನ್ನ ನೇಮಿಸುವಂತಹ ಸಮಿತಿ ಯಾವುದು ಅಂತ ಹೇಳಿದ್ರೆ ಒಂದು ಪ್ರಧಾನಮಂತ್ರಿಯವರು 3 ಮಂದಿ ಸದಸ್ಯರ ಸಮಿತಿ. ಅದು ಪ್ರಧಾನಮಂತ್ರಿಯವರು, ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಮತ್ತು ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು. ಇದರಲ್ಲಿ ಬಹಳ ಸ್ಪಷ್ಟ ಇದೆ. ಇದರಲ್ಲಿ ಒಂದು ಸಮಿತಿನಲ್ಲಿ 3 ಮಂದಿನಲ್ಲಿ 2 ಇದ್ದಾರೆ ಅಂತ ಹೇಳಿ ಆದ್ರೆ ಅದು ಬಹುಮತ ಆಗುತ್ತೆ. ಅದು ಆ ಬಹುಮತದ ತೀರ್ಮಾನ ತಯಾರಾಗುತ್ತೆ. ಇದು ಬಹಳ ವ್ಯವಸ್ಥಿತವಾಗಿ ಈ ಸಂಚು ನಡೆದಿದೆ. ಇದು ಚುನಾವಣಾ ಆಯೋಗವನ್ನು ಎರಡು ಥರದಲ್ಲಿ ಹೇಳ್ಬೋದು. ಯಾರು ಆ ಒಂದು ಕುರ್ಚಿ ಮೇಲೆ ಕೂಡ್ತಾರೆ, ಯಾವುದೇ ಪ್ರಾಸೆಸ್ ಇಂದ ಅವರು ಬರ್ಲಿ, ಆ ತರ ಹೇಳ್ಬೇಕು ಅಂದ್ರೆ ಶೇಷನ್ ಅವ್ರು ಆದಾಗ ಯಾವ ಸಮಿತಿನೂ ಇರ್ಲಿಲ್ಲ. ಸುಮ್ನೆ ಆಗಿನ ಸರ್ಕಾರ ಇಂಥವ್ರನ್ನ ಮಾಡ್ಬೇಕು ಅಂತ ಹೇಳಿ ಮಾಡಿದ್ವಿ. ಹಿಂದಿನಿಂದ ಕೂಡ ನಮ್ಮ ಸಂವಿಧಾನ ಬಂದಾಗಿಂದ ಕೂಡ ಎಲೆಕ್ಷನ್ ಕಮಿಷನರ್ ಅನ್ನ ಅಪಾಯಿಂಟ್ ಮಾಡೋದಕ್ಕೆ ಯಾವುದೇ ಕಮಿಟಿ ಇರ್ಲಿಲ್ಲ. ಅಂದಿನ ಸರ್ಕಾರ ಇರೋರಲ್ಲಿ ದಕ್ಷರು, ಪ್ರಾಮಾಣಿಕರು, ಅಥವಾ ಕೆಲಸ ನಿರ್ವಹಿಸತಕ್ಕಂಥವ್ರ ಮಾಡಿ ಬಹುತೇಕ ಜನ ಅದೇ ರೀತಿಯಲ್ಲಿ ಯಾವುದೇ ಅನುಮಾನಗಳಿಗೆ ಸ್ಥಳ ಕೊಡದ ಹಾಗೆ ಅಲ್ಲಿ 2 ತರದ ಕೆಲಸ ಇರ್ತದೆ. ಒಂದು ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ ಇರುತ್ತೆ, ಇನ್ನೊಂದು ಕಾನ್ಸ್ಟಿಟ್ಯೂಷನಲ್ ಫಂಕ್ಷನ್ ಇರುತ್ತೆ. ಈಗ ಎಲೆಕ್ಷನ್ ಕಮಿಷನ್ಗೆ ಯಾರೋ ಸರ್ಕಾರದಲ್ಲಿ ಇದ್ದವ್ರು ಫೋನ್ ಮಾಡಿ ನಿಮ್ಮ ಆಫೀಸರ್ ಇಲ್ಲಿದ್ದವ್ರನ್ನ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಅಂತಾರೆ. ಅವ್ರದ್ದು ಅದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ದೇ ಮೈಟ್ ಒಬ್ಲೈಸ್ ಆಲ್ಸೋ. ಆದ್ರೆ ನೀವು ಇಂಥವ್ರಿಗೆ ವೋಟ್ ಹಾಕ್ಸಿ ಅಂತ ಯಾರಾದ್ರೂ ಹೇಳಿದ್ರೆ, ಇಂಥವ್ರು ವೋಟ್ ಅನ್ನು ಇನ್ನೊಂದು ಹೇಳಿದ್ರೆ, ಇನ್ನೊಂದು ತೆಗೀರಿ ಅಂದ್ರೆ ಇಟ್ ಬಿಕಮ್ಸ್ ದೇರ್ ಕಾನ್ಸ್ಟಿಟ್ಯೂಷನಲ್ ಫಂಕ್ಷನ್. ಯಾವುದೇ ಬಾಹ್ಯ ಏಜೆನ್ಸಿಯನ್ನ ಅದರಲ್ಲಿ ಇಂಟರ್ಫಿಯರ್ ಆಗಕ್ ಬಿಡಬಾರ್ದು. ಅದು ಅಲ್ಲ, ಅದು ಕ್ಲಾರಿಫೈ ಮಾಡ್ಬಿಡ್ತೇನೆ. ಅದು ಕೂಡ ಒಂದು ಕಾರಣ. ಯು ಆರ್ ನಾಟ್ ಓನ್ಲಿ ಇಂಪಾರ್ಷಿಯಲ್, ಯು ಶುಡ್ ಅಪಿಯರ್ ಟು ಬಿ ಇಂಪಾರ್ಷಿಯಲ್. ನೀವು ಸುಪ್ರೀಂ ಕೋರ್ಟ್ ಇಷ್ಟು ಸ್ಪಷ್ಟವಾಗಿ ನೀವು 3 ಜನ, ಇವನ್ ಚೀಫ್ ಜಸ್ಟಿಸ್ ಇರಬೇಕು ಆ ಕಮಿಟಿಯಲ್ಲಿ ಅಂತ ಹೇಳಿದ್ಮೇಲೆ ಚೀಫ್ ಜಸ್ಟಿಸ್ ಅನ್ನೇ ಬಿಟ್ಟು ಅಮೆಂಡ್ಮೆಂಟ್ ತಂದು ಮಾಡೋದ್ರಲ್ಲಿ ನಿಜವಾಗ್ಲೂ ಅನುಮಾನಗಳು ಬಂದೇ ಬರ್ತದೆ. ಅದು ಸಾಮಾನ್ಯ ಜನರಿಗಾದ್ರೂ ಬರುತ್ತೆ, ಅದೇನು ಇದಿಲ್ಲ, ಸಾಮಾನ್ಯ ವಿಷಯ ಅದು. ಎಸ್ ಸರ್. ಈಗ ನನಗೆ ಇನ್ನೊಂದು ಪ್ರಶ್ನೆ ಇದೆ ನಿಮಗೆ, ಶ್ರೀನಿವಾಸಾಚಾರ್ಯ ಅವರಿಗೆ. ಏನಂತ ಹೇಳಿದ್ರೆ, ಈಗ ಸುಪ್ರೀಂ ಕೋರ್ಟ್ ಒಂದು ಇಂಟರಿಮ್ ಆರ್ಡರ್ ಕೊಟ್ಟಿದೆ. ಈಗ ನಾಳೆ ಶುಕ್ರವಾರ, ಮುಂದಿನ ಶುಕ್ರವಾರ ಮತ್ತೆ ಅದನ್ನ ಕೈಗೊಳ್ತಾ ಇದೆ. ಬಹುತೇಕ ನನಗೆ ಅನಿಸ್ತಾ ಇದೆ ಬಿಹಾರದಲ್ಲಿ, ನಾವೀಗ ಬಿಹಾರದ ಸ್ಟಾರ್ಟಿಂಗ್ ಮಾಡಿದ್ದು ಬಿಹಾರದಲ್ಲಿ ಬಹುಶಃ ಈ SIR ಲಾಗು ಆಗ್ಲಿಕ್ಕಿಲ್ಲ. ಸುಪ್ರೀಂ ಕೋರ್ಟ್ ಇದನ್ನು ಆಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಲಾಟ್ಸ್ ಆಫ್ ಕನ್ಫ್ಯೂಷನ್ಸ್ ಆರ್ ದೇರ್. ಈಗ ಇನ್ನೇನು 1 ತಿಂಗಳಿನಲ್ಲಿ, ಇನ್ನು 15 ದಿವಸದಲ್ಲಿ ಇವರು ಮತ್ತೆ ಈಗ ಸುಪ್ರೀಂ ಕೋರ್ಟ್ ಹೇಳಿದ ಹಾಗೆ ಜನರಿಗೆ ಈಗ ಈ 65 ಲಕ್ಷ ಜನರ ಪಟ್ಟಿಯನ್ನ ನೀವು ಅದರಲ್ಲಿ ಬಹಳ ಅಪ್ರತಪ್ರ ಇದೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನಮ್ಗೆ. ಈಗಾಗಲೇ ಸರಿ ಮತದಾರರು ಇದ್ದಾರೆ ಅನ್ನುವಂಥ ಪಟ್ಟಿ ಕೂಡ ಅದರಲ್ಲೂ ಕೂಡ ಸಮಸ್ಯೆಗಳಿರ್ಬೋದು. ಹಾಗಿದ್ರೆ ಸೊ ಬಿಹಾರದಲ್ಲಿ ಏನು ನವೆಂಬರ್ನಲ್ಲಿ ಚುನಾವಣೆ ನಡೀತದೆ ಅಂತ ಹೇಳಿದ್ರೆ, ಅಕ್ಟೋಬರ್ ನವೆಂಬರ್ನಲ್ಲಿ ಆ ಚುನಾವಣೆಗೆ ಬಹುಶಃ ಈ ಹೊಸ ಪಟ್ಟಿ ಇರ್ಲಿಕ್ಕಿಲ್ಲ. ಜನವರಿ 1ಗೆ ಒಂದು ರಿವಿಷನ್ ಆಗಿದೆ, ಆ ರಿವಿಷನ್ ಪಟ್ಟಿ ಉಳ್ಕೋಬಹುದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ನಿಮ್ಗೇನಾದ್ರು ಹಂಗ ಅನಿಸ್ತಾ ಇದೆ ನಿಮ್ಗೆ? ಅಲ್ಲ, ಜನವರಿ 1 ಅಷ್ಟೇ ಅಲ್ಲ, ಏಪ್ರಿಲ್ 1ಗೆ ಅಡಿಷನ್ ಆಗಿರುತ್ತೆ, ಜುಲೈಗೂ ಅಡಿಷನ್ಸ್ ಆಗಿರುತ್ತೆ. ಬಹುಶಃ ಈಗಿನ ಈ ಮಧ್ಯಂತರ ಆದೇಶ ಕೊಟ್ಟಿರೋ ಸೂಚನೆಗಳನ್ನ ಇವರು ಒಂದು ಕಾಲಮಿತಿಯೊಳಗೆ ಎಷ್ಟರ ಮಟ್ಟಿಗೆ ಅನುಸರಿಸಲಿಕ್ಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ. 65 ಲಕ್ಷದ ಹೆಸರನ್ನು ನಮ್ಗೆ ಕೊಡಿ, 65 ಲಕ್ಷ ಹೆಸರಿಗೂ ಕೂಡ ಅವ್ರು ಡೆಡ್ ಅಂದ್ರೆ ನೀವು ಡೆತ್ ಸರ್ಟಿಫಿಕೇಟ್ ತಗೊಳ್ಳಿ, ಅಥವಾ ಮನೆಯವರಿಂದ ಖಾತ್ರಿ ಪಡಿಸ್ಕೊಳ್ಳಿ, ಅಥವಾ ಊರು ಬಿಟ್ಟಿದ್ದಾರೆ ಅಂತ ಅದಕ್ಕೆ ಏನು ಬೇರೆ ಇದೆ ಎವಿಡೆನ್ಸ್ ಇದೆ ಅದು ನೋಡ್ಕೊಳ್ಳಿ. ಇದ್ರಲ್ಲಿ ಬಹುಶಃ ನನಗನ್ಸೋದು, ನನ್ನ ಅನುಮಾನ, ಇವರೇ ಈಗ ಸದ್ಯಕ್ಕೆ ಇದು ಬೇಡ, ಈಗ ಮೊನ್ನೆ ಮಾಡಿರ್ತಕ್ಕಂಥದ್ದು ಏನ್ ನಮ್ಮ ಹಾಲಿ ಇದೆ ಅದೇ ಲಿಸ್ಟ್ ನಾವು ಲಾಗು ಮಾಡ್ತೀವಿ ಅಂತ ಹೇಳಿ ಮತದಾನ ಕಾಲದಲ್ಲಿ ಅರ್ಹರಲ್ಲದ ಜನ ಮತದಾನದ ಕ್ಷೇತ್ರಕ್ಕೆ, ಅಲ್ಲಿ ಪೋಲಿಂಗ್ ಬೂತ್ಗೆ ಬರದ ಹಾಗೆ, ಅಥವಾ ಬಂದರೂ ಅವರಿಗೆ ಮತದಾನ ಮಾಡ್ಲಿಕ್ಕೆ ಸಾಧ್ಯ ಆಗದ ತರದಲ್ಲಿ ಕ್ರಮ ತೆಗೆದುಕೊಳ್ತಾರೆ ಅಂತ ನಾನು ಅಂದ್ಕೊಳ್ತೀನಿ.
ಎಸ್ ಕೃಷ್ಣ ಪ್ರಸಾದ್, ಒಂದು ಕೊನೆಯ ಪ್ರಶ್ನೆ ಏನಂತ ಹೇಳಿದ್ರೆ, ಜನರಿಗೆ ಈಗ ಕೋರ್ಟ್ಗಳ ಬಗ್ಗೆ ಕೂಡ ಅನುಮಾನಗಳು ಶುರುವಾಗಿದೆ. ಬಹಳಷ್ಟು ಹೈಕೋರ್ಟ್ಗಳಲ್ಲಿ ಬಂದಿರುವಂತಹ ತೀರ್ಪುಗಳನ್ನು ನಾವು ಗಮನಿಸಿದಾಗ, ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಕೆಲವು ಬಂದಿರುವಂತಹ ತೀರ್ಪುಗಳನ್ನು ಗಮನಿಸಿದಾಗ ನ್ಯಾಯಾಂಗ ಕೂಡ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನುವಂತ ಒಂದು ಅನುಮಾನ ಬರ್ಲಿಕ್ಕೆ ಶುರುವಾಗಿದೆ ಬಹಳಷ್ಟು ಪ್ರಕರಣಗಳಲ್ಲಿ. ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಹೇಳ್ಬೋದು, ನನಗೆ ಇದನ್ನ ಡ್ರ್ಯಾಗ್ ಮಾಡ್ಲಿಕ್ಕೆ ಬಯಸೋದ್ರೆ, ಬಟ್ ನಿಮ್ಮ ಉತ್ತರವನ್ನು ಒಂದು ಬಯಸ್ತೀನಿ ಇದಕ್ಕೆ ನಾವು, ಯಾಕಂದ್ರೆ ನಾವು 60 ನಿಮಿಷಕ್ಕೆ ಹತ್ರ ಬಂದಿದ್ದೀವಿ. ನಾವೀಗ ಈ ಚರ್ಚೆಯನ್ನು ಇಲ್ಲಿ ಕೊನೆಗೊಳಿಸಬಹುದು ಅಂತ ಅನಿಸ್ತೇನೆ. ನಿಮ್ಗೇನ್ ಅನಿಸ್ತದೆ ಕೊನೆಯದಾಗಿ? ನನಗೆ ನಮ್ಗೆ ಎಲ್ಲಾದ್ರ ಬಗ್ಗೆನೂ ಡೌಟ್ ಮಾಡ್ಬೋದು, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ನಾವು ಸರ್ಟನ್ಲಿ ಸುಪ್ರೀಂ ಕೋರ್ಟ್ ಅಂತೂ ಈಗಿನ 4-5 ವರ್ಷದಲ್ಲಿ ಯಾವ ತರ ನಡ್ಕೊಂಡಿದೆ, ಕೆಲವು ಚೀಫ್ ಜಸ್ಟಿಸ್ಗಳು ಯಾವ ತರ ನಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ನಮ್ಗೆ ಏನು ಡೌಟ್ಸ್ ಬೇಕಾಗಿಲ್ಲ ಎನಿಮೋರ್. ಐ ಥಿಂಕ್ ನಾವು ಒಂದಕ್ಕೆ ವಿ ಶುಡ್ ಬಿ ಗ್ರೇಟ್ಫುಲ್. ಏನಪ್ಪಾ ಅಂದ್ರೆ ನಮ್ಮ ಮನ್ಸಲ್ಲಿದ್ದ ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ ಅಂತ ನಾವು ಅನ್ಕೋಬೇಕಷ್ಟೇ. ಎಲೆಕ್ಷನ್ ಕಮಿಷನ್ ಬಗ್ಗೆ ಆಗ್ಲಿ, ಅಥವಾ ಚೀಫ್ ಜಸ್ಟಿಸ್ಗಳ ಬಗ್ಗೆ ಆಗ್ಲಿ, ಅಥವಾ ಸುಪ್ರೀಂ ಕೋರ್ಟ್ ಬಗ್ಗೆ ಆಗ್ಲಿ, ಅಥವಾ ಮಾಧ್ಯಮದವ್ರ ಬಗ್ಗೆ ಆಗ್ಲಿ, ಈ ಡೌಟ್ಗಳು ಏನಿತ್ತು ಅದೆಲ್ಲ ಒಂದೊಂದಾಗಿ ಕ್ಲಿಯರ್ ಆಗ್ತಾ ಇದೆ ಅಂತ ಅನ್ಕೋಬೇಕು. ನಾವು ಇನ್ನೊಂದು ಪಾಯಿಂಟ್ ಹೇಳ್ಬೇಕೇನು ಅಂದ್ರೆ, ಈಗ ನಾವು ಇಷ್ಟು 65 ಲಕ್ಷ ಜನರನ್ನ ತೆಗ್ದಿದ್ದಾರೆ ಅಂತ ಮಾತಾಡ್ತಾ ಇದೀವಿ. ಎರಡನೇದು, ಯಾರನ್ನು ಆಡ್ ಮಾಡಿಲ್ಲ, ಯಾರನ್ನು ಸೇರಿಸ್ಕೊಂಡಿಲ್ಲ ಅಂತ ಮಾತಾಡ್ತಾ ಇದೀವಿ. ಎರಡನೇದು. ಇನ್ನೊಂದು ಮೂರನೇದಿದೆ, ಅದು ನನ್ಗಿನ್ನೂ ಕ್ಲಾರಿಟಿ ಇಲ್ಲ. ಬಟ್ ಅಪರೆಂಟ್ಲಿ ಈ ಸುಮಾರು ಕಡೆ ಅಟ್ಲೀಸ್ಟ್ 2 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 10% ಇಂದ 12% ವೋಟರ್ಗಳು ಯಾರಿದ್ದಾರೆ, ಆಕ್ಚುಯಲ್ ವೋಟರ್ಸ್, ಅವ್ರ ಹೆಸರು ಪಕ್ಕ ನಾಟ್ ರೆಕಮೆಂಡೆಡ್ ಅಂತ ಏನೋ ಅಡ್ವೈಸ್ ಇದೆಯಂತೆ. ಹೌದು, ಸುಪ್ರೀಂ ಕೋರ್ಟ್ ನಲ್ಲಿ ಬಂತು. ಸೊ ವಿಚ್ ಮೀನ್ಸ್ ಯು ಆರ್ ಲುಕಿಂಗ್ ಎಟ್ ಆಲ್ಮೋಸ್ಟ್ 1 crore ವೋಟರ್ಸ್ ಬೀಯಿಂಗ್ ಕೆಪ್ಟ್ ಔಟ್ ಆಫ್ ದಿ ರೋಲ್ಸ್. 1 crore ಅಂದ್ರೆ 8 ಕೋಟಿ ಜನದಲ್ಲಿ 1 ಕೋಟಿ ಜನ ನೀವು ವೋಟ್ ಹಾಕ್ಬೇಡಿ ಅಂದ್ರೆ, ಇವರೆಲ್ಲರೂ ಸತ್ತೋಗಿದ್ದಾರೆ ಅಥವಾ ವಲಸೆ ಹೋಗಿದ್ದಾರೆ ಅಥವಾ ಎಲ್ಲೋ ಬೇರೆ ಕಡೆ ರಿಜಿಸ್ಟರ್ ಆಗಿದ್ದಾರೆ ಅಂತ ಹೇಳಿದ್ರೆ ಇಟ್ ಇಸ್ ಅನ್ಬಿಲೀವಬಲ್. ಸೊ ನೀವು ಹೇಳಿದ ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ ಯಾವ ತರ ನಡ್ಕೋಬಹುದು ಅಂದ್ರೆ ನಮಗ್ ಗೊತ್ತಿಲ್ಲ. ಸುಮಾರು ಸರಿ ಏನಾಗಿದೆ ಅಂದ್ರೆ, ಸುಪ್ರೀಂ ಕೋರ್ಟ್ ನಾವು ಇಂಗ್ಲಿಷಲ್ಲಿ ಒಬಿಟರ್ ಡಿಕ್ಟಾ ಅಂತ ಹೇಳ್ತೀವಿ, ಅಂದ್ರೆ ಕೋರ್ಟ್ ಅಲ್ಲಿ ಏನೋ ಹೇಳುತ್ತೆ ಬಟ್ ಜಜ್ಮೆಂಟ್ ಅಲ್ಲಿ ಅದಿರಲ್ಲ. ಸೊ ಒಬಿಟರ್ ಡಿಕ್ಟಾ ಅಂತ. ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್. ಬಟ್ ಅಟ್ ದಿಸ್ ಮೊಮೆಂಟ್ ನಮ್ಗೆ ಅನ್ಸೋದೇನು ಅಂದ್ರೆ, ದೇರ್ ಸೀಮ್ಸ್ ಟು ಬಿ ಸಮ್ ಮೂವ್ಮೆಂಟ್ ಟುವರ್ಡ್ಸ್ ಸಮ್ ಜಸ್ಟಿಸ್ ಇನ್ ದಿಸ್ ಇಶ್ಯೂ. ಸಮ್ ಮೂವ್ಮೆಂಟ್. ಅದು ಮುಂದಿನ ಶುಕ್ರವಾರದವರೆಗೆ ಇರುತ್ತೋ ಇರಲ್ವೋ ವಿ ಡೋಂಟ್ ನೋ. ಬಿಕಾಸ್ ಈ ಸರ್ಕಾರ ನಡ್ಕೊಳ್ತಿರೋ ರೀತಿ ಅದು ನಮಗೆ ನಾಚಿಕೆ ಆಗ್ಬೇಕು. ಬಟ್ ಮುಂದಿನ ಶುಕ್ರವಾರದವರೆಗೆ ಏನ್ ಬೇಕಾದ್ರೂ ಆಗ್ಬೋದು ಸುಪ್ರೀಂ ಕೋರ್ಟ್ ಅಲ್ಲಿ. ಜಡ್ಜ್ ಬೆಂಚ್ ಚೇಂಜ್ ಆಗ್ಬೋದು, ಆಗ್ಬಾರ್ದು, ಏನ್ ಬೇಕಾದ್ರೂ ಆಗ್ಬೋದು. ಸೊ ಐ ಥಿಂಕ್ ನಾವು ವಿ ಮಸ್ಟ್ ಬಿ ವೆರಿ ಕನ್ಸರ್ನ್. ಈ ವೋಟರ್ ಲಿಸ್ಟ್ ಒಂದು ಬಿಡಿ, ಖಂಡಿತ ಇದು ಇಷ್ಟೊಂದು ಇಶ್ಯೂ. ಬಟ್ ನಾವು ಭಾರತೀಯರು, ಕನ್ನಡಿಗರಾಗ್ಲಿ, ತಮಿಳ್ನಾಡು ಅವರಾಗ್ಲಿ, ಬೆಂಗಾಲ್ ಆಗ್ಲಿ, ಕಾಶ್ಮೀರ್ನವರಾಗ್ಲಿ, ಈ ಎಲೆಕ್ಷನ್ ಕಮಿಷನಿನ ಕ್ರೆಡಿಬಿಲಿಟಿ, ಅದರ ರೆಪ್ಯುಟೇಷನ್, ಅದರ ಸ್ಥಿತಿ ನೋಡಿದ್ರೆ ನಮಗೆ ಚಿಂತೆನೆ ಆಗಬೇಕು. ನಿಜವಾಗ್ಲೂ ನಮಗೆ ಅಯ್ಯೋ ಅನ್ನಿಸ್ಬೇಕು. ಯಾಕೆಂದ್ರೆ ದಿಸ್ ಇಸ್ ದಿ ಫಂಡಮೆಂಟಲ್ ಕಾಂಪ್ಯಾಕ್ಟ್ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ, ದಿ ಕನೆಕ್ಷನ್ ಬಿಟ್ವೀನ್ ಎ ವೋಟರ್ ಅಂಡ್ ಡೆಮಾಕ್ರಸಿ ಹ್ಯಾಸ್ ಬಿನ್ ಡಿಸ್ಟ್ರಾಯ್ಡ್ ಇನ್ ಫ್ರಂಟ್ ಆಫ್ ಅವರ್ ಐಸ್. And I think that is the most important point here. Yes. ಒಟ್ಟಾರೆ ಪರಿಸ್ಥಿತಿ ನೋಡಿದ್ರೆ ಶ್ರೀನಿವಾಸಾಚಾರ್ಯ ಏನೋ ಕೊನೆಯದಾಗಿ ಹೇಳ್ಬೇಕು ಅಂತ ಬಯಸಿದ್ರೆ ನೀವು? ಮುಖ್ಯವಾಗಿ ಕೃಷ್ಣ ಪ್ರಸಾದ್ ಅವರು ಹೇಳಿದ ಹಾಗೆ, ಒಂದು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಾತ್ಮಕ ಸಂಸ್ಥೆಗಳ ಬಗ್ಗೆ ಕೂಡ ಸಿಕ್ಕಲ್ಲಿ ಮಾತನಾಡುವಷ್ಟು, ಚರ್ಚೆ ಮಾಡುವಷ್ಟು ವಿಷಯ ಆದಾಗ ಬಹುಶಃ ಆತಂಕದ ವಿಷಯ ಅನಿಸ್ತದೆ. ತಾವು ನ್ಯಾಯಾಂಗದ ಬಗ್ಗೆ ಕೂಡ ನಾನ್ ಮೊದ್ಲೇ ಹೇಳಿದೆ, ಜಸ್ಟಿಸ್ ಇಸ್ ನಾಟ್ ಓನ್ಲಿ ಡನ್, ಇಟ್ ಶುಡ್ ಅಪಿಯರ್ ಟು ಹ್ಯಾವ್ ಬೀನ್ ಡನ್. ನೀವು ಎಲ್ಲೋ ಒಬ್ರು ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಅನ್ನ ನೀವು ಜಡ್ಜ್ ಮಾಡ್ತೀರಿ ಅಂದ್ರೆ ಸಾಮಾನ್ಯವಾಗಿ ಮೊದಲಿಂದಾನೇ ಅನುಮಾನ ಮಾಡಕ್ಕೆ ಶುರು ಮಾಡ್ತಾರೆ. ಇಂತ ಎಷ್ಟೋ ಘಟನೆಗಳು ಕಳೆದ 10 ವರ್ಷಗಳಿಂದ ನಡೆದಿರೋದ್ರಿಂದ ಸಂಸ್ಥೆಗಳ ಮೇಲೆ ಸಾಮಾನ್ಯವಾಗಿ ಅನುಮಾನ ಮೂಡ್ತದೆ. ಒಂದೊಂದ್ಸಲಿ ಅದರ ಫಲಿತಾಂಶಗಳು ಹಾಗೆ ಬರ್ತಾ ಇದ್ದಾವೆ. ಬಹುಶಃ ಅವ್ರು ಹೇಳಿದ ಹಾಗೆ ನಾವು ಸಾಮಾನ್ಯರು ಜಾಗೃತರಾಗ್ಬೇಕು. ನಮ್ ಪ್ರಜಾಪ್ರಭುತ್ವ ಉಳಿಸ್ಕೋಬೇಕಾದ್ರೆ ಬಹುಶಃ ಈ ರೀತಿ ಏನು ಆಕ್ಟಿವಿಸ್ಟ್ಸ್ ಆಗ್ಲಿ, ಬೇರೆಯವರಾಗ್ಲಿ, ಪೊಲಿಟಿಕಲ್ ಪಾರ್ಟೀಸ್ ಅಂತೂ ಅವರ ಅಸ್ತಿತ್ವಕ್ಕೋಸ್ಕರ ಫೈಟ್ ಮಾಡ್ತಾನೆ ಇರ್ತಾರೆ. ಆದ್ರೆ ಉಳಿದ ಏನು ಏಜೆನ್ಸೀಸ್ ಇದಾವೆ ಅವು ಕೂಡ ಆಕ್ಟಿವ್ ಆಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಇನ್ನು ಬೆಳೆಸ್ಲಿಕ್ಕೆ, ಇನ್ನು ಆರೋಗ್ಯಕರವಾಗಿ ಇಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ಬೇಕು ಅಂತ ನಾನು ಅನ್ಕೊಳ್ತೀನಿ. ಎಸ್ ಸರ್, ಬಹಳ ಇಂಪಾರ್ಟೆಂಟ್ ಚರ್ಚೆ ನಾವು ಇವತ್ತು ಮಾಡಿದೀವಿ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಬಹಳ ಜಾಗೃತರಾಗಿರ್ಬೇಕಾದ್ರೂ ಕೊನೆಗೂ ನಾಗರಿಕರು
ಮತದಾರರು ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಯಾವುದೇ ರಾಜಕೀಯ ಪಕ್ಷಗಳನ್ನು ನಂಬ್ಕೊಂಡು ಹೋಗೋದಕ್ಕಿಂತ ಬಹಳ ಮುಖ್ಯವಾಗಿ ನಾವು ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ನಾಗರಿಕ ಸಂಸ್ಥೆ ವೇದಿಕೆಗಳಿದೆಯಲ್ಲ, ಇವುಗಳ ಮೂಲಕ ನಾವು ಆಯಾ ಗ್ರಾಮ ಮಟ್ಟದಲ್ಲಿ, ಆಯಾ ಹೋಬಳಿ ಮಟ್ಟದಲ್ಲಿ, ಆಯಾ ತಾಲೂಕು ಮಟ್ಟದಲ್ಲಿ ಇಂತಹ ಜನಜಾಗೃತಿ ಶಿಬಿರಗಳನ್ನ ಮಾಡಿ ಇದನ್ನ ಮತದಾರರಿಗೆ ಅವೇರ್ನೆಸ್ ಉಂಟು ಮಾಡುವಂತಹ ಕೆಲಸ ಆಗ್ಬೇಕಾಗಿದೆ ಅಂತ ಹೇಳಿ ನನಗೆ ಅನಿಸ್ತದೆ. ನೀವು ಬಹಳ ಒಳ್ಳೆಯ ಡಿಸ್ಕಷನ್. ನೋಡೋಣ ಶುಕ್ರವಾರ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡ್ತದಲ್ಲ, ಇನ್ನೂ ಮತ್ತೆ ಮುಂದೆ ಹೋಗ್ತದ ಅದು ವಿಚಾರಣೆ ಅನ್ನೋದು ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಬಟ್ 19ನೇ ತಾರೀಕಿಗೆ ನೀವು ನಿಮ್ಗೊಂದು ಡೆಡ್ ಲೈನ್ ಕೊಡ್ತಾ ಇದ್ದೀವಿ. ಏನು ಈ 65 ಲಕ್ಷ ಜನರನ್ನು ನೀವು ಪಟ್ಟಿಯಿಂದ ತೆಗೆದಿದ್ದೀರಿ, ಅವರ ಹೆಸರುಗಳು, ಅದಕ್ಕೆ ಕಾರಣ, ಎರಡನ್ನೂ ತಿಳಿಸಿ ನಮಗೆ ವೆಬ್ಸೈಟ್ ನಲ್ಲಿ ಅದು ಕ್ಲಿಯರ್ ಆಗಿ ಸಿಗ್ಬೇಕು. ತಳಮಟ್ಟದಲ್ಲಿಯೂ ಕೂಡ ಅದು ಎಲ್ಲರಿಗೆ ಒಂದು ಪ್ರಿಂಟೆಡ್ ಪಟ್ಟಿಯ ಮೂಲಕ ಎಲ್ಲರಿಗೂ ತಲುಪಬೇಕು ಅನ್ನೋದನ್ನು ಬಹಳ ಕಠಿಣವಾಗಿ ಸ್ಟ್ರಿಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಒಂದು ಆಶಾಕಿರಣ ಕಾಣಿಸಿದೆ. ಆಮೇಲೆ ಶುಕ್ರವಾರ ಏನಾಗುತ್ತೆ, ನಾವು ಮುಂದಿನ ಶುಕ್ರವಾರ ಅನ್ನೋದನ್ನು ನಾವು ಸುಪ್ರೀಂ ಕೋರ್ಟ್ ನ ಕಡೆಗೆ ಎಲ್ಲರ ಗಮನ ಇದೆ. ಇವತ್ತು ಪ್ರಜಾಪ್ರಭುತ್ವಕ್ಕೆ ಸಂಬಂಧಿಸಿ ಕಾಳಜಿ ಇಲ್ಲಂತಹ ಎಲ್ಲರೂ ಕೂಡ ಈ ಕಡೆಗೆ ಗಮನ ಇಟ್ಟಿದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಈ ಚರ್ಚೆಯಲ್ಲಿ ಭಾಗವಹಿಸಿ ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರಗಳನ್ನು ತಿಳಿಸಿದ್ದು ಮತ್ತು ಇನ್ಪುಟ್ ಗಳನ್ನ ಕೊಟ್ಟಂತಹ ಶ್ರೀನಿವಾಸಾಚಾರ್ಯ ಅವರಿಗೆ ಮತ್ತು ಕೃಷ್ಣ ಪ್ರಸಾದ್ ಅವರಿಗೆ ಇಬ್ಬರಿಗೂ ಕೂಡ ನಾನು ತ್ರಿವರ್ಣ ನ್ಯೂಸ್ ನ ಪರವಾಗಿ ನಾನು ವಂದನೆಗಳನ್ನ ಸಲ್ಲಿಸ್ತೀನಿ. ತ್ರಿವರ್ಣ ನ್ಯೂಸ್ ಬಹಳ ಸತತವಾಗಿ ಒಂದು ಸ್ವತಂತ್ರ ಪತ್ರಿಕೋದ್ಯಮದ ಹಿನ್ನೆಲೆಯಲ್ಲಿ ಇಂತಹ ವಿಚಾರಗಳನ್ನ ಹೆಚ್ಚು ಚರ್ಚೆ ಮಾಡಿ ಮುಖ್ಯ ಒಂದು ಪ್ರವಾಹದಲ್ಲಿ ಚರ್ಚೆ ನಡೀಲಿ ಅಂತ ಬಯಸ್ತಾ ಇದೆ. ಎನಿಹೌ, ಇಬ್ಬರಿಗೂ ಕೂಡ ನಮಸ್ಕಾರ ಸರ್.